ಜಶ್ವಿ ವ್ಲಾಗ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗ್ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಆಲ್ಮೋಸ್ಟ್ ನಮ್ಮ ಮನೆಯವ್ರಿಗೆ ಇವತ್ತು ಹಾಲಿಡೇ ಇದೆ ಅಲ್ವಾ, ನಿಮ್ಮ ತಿಳ್ಕೊಟ್ಟಿಂತು. ಸೊ ಅದಕ್ಕೆ ಬಸ್ಸಾರು ಮತ್ತು ಸೊಪ್ಪು ಬಸ್ಸಾರು ಮಾಡುತ್ತಿದ್ದೀವಿ. ಸೊಪ್ಪು ಊರಿಂದ ಎದ್ದು ಕಳಿಸಿದ್ರು. ಸೊ ಆಲ್ರೆಡಿ ಸೊಪ್ಪು ಬಸ್ಸಾರು ಮತ್ತು ಅನ್ಕೊಟ್ಟಿದ್ದೀವಿ. ಮಕ್ಕಳೆಲ್ಲ ತಿಂಗಳು ಹೋಗಿ ನೋಡೋಣ. ಇವತ್ತು ನಮ್ಮ ಮನೆಯವರಿಗೆ ಯಾರೋ ಆಲೂಗಡ್ಡೆಗಳು ಒಂದು ಸ್ವಲ್ಪ ಕೊಟ್ಟಿದ್ರು, ಅದಕ್ಕೆ ಅದನ್ನೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಒಂದು ಸ್ವಲ್ಪ ಚಿಪ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಬೇಯಿಸ್ತೀನಿ, ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಆದಮೇಲೆ ಮೇಲೆ ಹೋಗಿ ಟೆರೆಸ್ ಮೇಲೆ ಒಣಗಾಕ್ಬಿಟ್ರೆ ಒಂದು ಸ್ವಲ್ಪ ಚಿಪ್ಸ್ ಥರ ನಮಗೆ ಯಾವಾಗ ಬೇಕೋ ಅವಾಗೆಲ್ಲ ಟ್ರೈ ಮಾಡ್ಕೊಬೋದು ಅಂತ ಸುಮ್ಮನೆ ಬೇಯಿಸ್ತಿದ್ದೀನಿ. ಫ್ರೆಂಡ್ಸ್, ಬಟ್ಟೆ ಎಲ್ಲ ನೆನೆಸ್ಕೊತಿದ್ದೀನಿ. ನೆನೆಸ್ಕೊಂಡ್ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ನೀಟಾಗಿರುತ್ತೆ ಅಂತ. ಕೆಳಗಡೆ ಪೊರ್ಕೆ ತರ್ತೀಯಮ್ಮ. ಇನ್ನು ಕೆಳಗಡೆ ಒಂದು ಈ ಟೆರೆಸ್ ಮೇಲೆಲ್ಲ ಡಸ್ಟ್ ಎಲ್ಲ ಇರುತ್ತಲ್ವ, ಅದಕ್ಕೆ ಈ ಥರ ಒಂದು ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ತೇವ ಮಾಡಿದ್ನಲ್ವ ಅದನ್ನು ಹಾಕ್ಕೊತಿದ್ದೆ. ಏಕೆಂತಂದರೆ ಒಂದೇ ಸಲ ಅದು ಡ್ರೈ ಇರೋ ಬಟ್ಟೆ ಮೇಲೆ ಹಾಕಿದ್ರೆ ಅದು ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಅದನ್ನು ಚೆನ್ನಾಗಿ ತೇವ ಮಾಡಿಕೊಂಡು ಆಮೇಲೆ ಅದನ್ನು ಚಾಪೆ ಮೇಲೆ ನೀಟಾಗಿ ಹಾಕ್ಕೊತಿದ್ದೆ. ಮತ್ತು ಇದಕ್ಕೇನು ಗೊತ್ತಾ, ಗಾಳಿಗೆ ತುಂಬ ಆರ್ತಿದೆ, ಗಾಳಿ ಬೇರೆ ಇದೆ ಅಲ್ವಾ ಬಿಸಿಲಿಗೆ. ಅದಕ್ಕೆ ನಾನು ಮಾಡಿದ್ದು ಫಸ್ಟ್ ತೇವ ಮಾಡ್ಕೊಂಬಿಟ್ಟಿದ್ದು, ಇಷ್ಟು ಕುತ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು. ಅದಾದಮೇಲೆ ನೀಟಾಗಿ ಎಲ್ಲ ಚಿಪ್ಸ್ನೂ ಒಂದೊಂದು ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದೆ. ಈ ಬಿಸಿಲಂತೂ ತುಂಬಾ ಬಿಸಿಲಿದೆ. ಅಲ್ಲಿಗೂ ಅಂಬ್ರೆಲ್ಲ ತೊಗೊಂಬಂದಿದ್ದೆ, ಮೇಲೆ ಇಟ್ಕೊಂಡು ಅದನ್ನೆಲ್ಲ ನೀಟಾಗಿ ಒಂದೊಂದು ಎಲ್ಲನೂ ನೀಟಾಗಿ ಅರಳಿಕೊಂಡೆ. ಆ್ಯಕ್ಚುಲಿ ಆಮೇಲೆ ಒಂದು 2-3 ಸಲ ಬಂದು ನೀಟಾಗಿ ಅಲ್ಲಿ ಇಲ್ಲಿ ಎಲ್ಲನೂ ರಿವರ್ಸ್ ಮಾಡಿ ಹಾಕ್ಕೊಡ್ತಾ ಹೋಗ್ತಿದ್ದೆ. ಆ್ಯಕ್ಚುಲಿ ಒಂದು ಆಫ್ಟರ್ನೂನ್ ಅಷ್ಟೊತ್ತಿಗೆ ಚೆನ್ನಾಗಿ ನೀಟಾಗಿ ಡ್ರೈ ಆಗಿತ್ತು, ಮತ್ತು ಇನ್ನೂ ಒಂದು ಸ್ವಲ್ಪ ಹಾಗೆ ಇತ್ತು. ಚಂದನ್ಚಿಕೆ ಆಫ್ ಮಾಡೋದಾ? ಹಾಗೆ ಫ್ರೆಂಡ್ಸ್, ಮತ್ತು ಈವ್ನಿಂಗು ನಾನು ಮತ್ತು ದಿಯಾ ಧೃತಿ ಇದಕ್ಕೆ ಹೋದ್ವಿ, ಮಾಲ್ ಆಫ್ ಏಷ್ಯಾಗೆ. ಯಾಕೆಂದರೆ ಅದು ಮಕ್ಕಳು ಬಂದಾಗಿನಿಂದ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಮತ್ತು ಧೃತಿನೂ ಪ್ಲೇ ಝೋನ್ ಅಂತಿದ್ಲು. ಜಶ್ವಿ ಇರಲಿಲ್ಲ. ಜಶ್ವಿ ಆ್ಯಕ್ಚುಲಿ ಊರಿಗೆ ಹೋಗಿದ್ಲಳೆ ಅವರಪ್ಪ ಜೊತೆ. ಯಾಕೆಂದ್ರೆ ಇವತ್ತು ತುಂಬಾ ಫಂಕ್ಷನ್ಗಳಿತ್ತು, ಈ ಗ್ರೂಪ್ ಪ್ರವೇಶಗಳು, ನಾನ್ ವೆಜ್ ಫಂಕ್ಷನ್ಸ್ ಎಲ್ಲನೂ ಇತ್ತು. ಸೊ ಅದಕ್ಕೆ ಹೋಗಿದ್ದಾಳೆ ಅವರು ಊರಿಗೆ. ನಾವು ಮಕ್ಕಳಿದ್ರಲ್ವ, ಅದಕ್ಕೆ ಈವ್ನಿಂಗ್ ನಾವು 3 ಮಾತ್ರ ಬಂದ್ವಿ. ಇದು ನೋಡಿ, ಯೂನಿಕಾರ್ನ್ ಥೀಮ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ನಾವು ಹೋದ್ವಿ, ಬಟ್ ಆ್ಯಕ್ಚುಲಿ ನಾವು ಈವ್ನಿಂಗ್ ಒಂದು 5:30 ಆ ಟೈಮ್ಗೆ ಹೋಗಿದ್ದು. ಆಮೇಲೆ ಎಲ್ಲ ಲೈಟ್ಸ್ ಎಲ್ಲ ಹಾಕಿದ್ರು. ಧೃತಿಗಂತೂ ಇದೆಲ್ಲ ಫಸ್ಟ್ ಟೈಮು. ಅವಳು ಔಟ್ಸೈಡ್ ಈ ಥರ ಎಲ್ಲ ಬಂದಿದ್ದು ಮತ್ತು ಮಾಲ್ಗೆಲ್ಲ ಹೋಗಿದ್ದು ಎಲ್ಲ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ತುಂಬಾ ಖುಷಿಯಾಗಿದ್ಲು ಅವಳು, ಸಖತ್ತಾಗಿ ಎಂಜಾಯ್ ಮಾಡಿದ್ದಾಳೆ ನೋಡಿ. ಪ್ರತಿಯೊಂದು ಗೇಮ್ಸ್ ಎಲ್ಲನೂ ಚಿಕ್ಕಿ ನಾನು ಆಡ್ತೀನಿ, ಚಿಕ್ಕಿ ನಾನು ಅಂತೆಲ್ಲನೂ. ದಿಯಾನ ಲಾಸ್ಟ್ ಇಯರ್ ನಾನು ಈ ಕಡೆ ವೆಕೇಷನ್ಸ್ಗೆ ಕರ್ಕೊಂಬಂದಿದ್ದಾಗ ದಿಯಾನ ಕರ್ಕೊಂಡು ಹೋಗಿದ್ದೆ. ಬಟ್ ಧೃತಿ ಇದೆಲ್ಲ ಫಸ್ಟ್ ಟೈಮು. ಜಶ್ವಿಗೆ ಅಟ್ಲೀಸ್ಟ್ ಯಾವಾಗಾದರೂ ಹೋಗ್ತಾ ಇರ್ತೀವಿ, ಧೃತಿಗೆಲ್ಲ ಇದೆಲ್ಲ ಫಸ್ಟ್ ಟೈಮು. ಇಲ್ಲಿ ಆಡಮ್ಮ ಅಂತೇಳಿ ಬಿಟ್ಟಿದ್ದೆ, ಆಮೇಲೆ ಅವಳು ಆಡೋಕ್ಕಾಗಲಿಲ್ಲ. ಮತ್ತು ಇದರಲ್ಲಿ ನಾನು ಆಡ್ತೀನಿ ಚಿಕ್ಕಿ ಅಂತಂದ್ಲು. ಓಕೆ ಆಯಿತು, ಆಟ ಆಡಿ ಅಂತ ಇಬ್ಬರನ್ನೂ ಬಿಟ್ವಿ. ಇವರೆಲ್ಲ ಆಡ್ತಾ ಇದ್ದಾಗೇ ಜಶ್ವಿನೂ ಬಂದು
ಮೇಲೆ ಕೊಡಿ. ಸೊ ಎಲ್ಲ ಗೇಮ್ಸ್ ಆಡಿಕೊಂಡು ಆಮೇಲೆ ನಾವು ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.